ರಾಮ ಮಂದಿರ ಸರ್ಕಾರಿ ರಜೆ ಕೊಡಬೇಕು. ಯಾರು ಹೇಳಿದವರು ನಿಮಗೆ? ಯಾರು ಮಾಡಿದವರು? ನಮ್ಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು, ಅವ್ರು ಮಾಡಲಿ. ಯಾರಿಗೆ? ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ಲಿದ್ದವರು ಹೋಗ್ಲಿಲ್ಲ ಅಷ್ಟೇ. ಅದರಿಂದ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇಲ್ಲ, ಕೊಡ್ತಾ ಇದ್ದೀವಿ, ಎಲ್ಲ ಶುರು ಮಾಡಿದ್ದೀವಿ. 2,000 ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ. ಸೆಷನ್ ಆರಂಭ ಆಗಬೇಕಾದ್ರೆ ರಾಜ್ಯ ಸರ್ಕಾರ 2,000 ರೂಪಾಯಿ ತಾತ್ಕಾಲಿಕ ಪರಿಹಾರ ಘೋಷಣೆ ಮಾಡಿದ್ರೆ ಇನ್ನೂ ಬಂದಿಲ್ಲ ಅಂತ. ಇಲ್ಲ, ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ, ಅವ್ರ ಅಕೌಂಟ್ಗೆ ಹಾಕ್ಬೇಕಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗಿ. ರಾಮ ಮಂದಿರ ಸರ್ಕಾರಿ ರಜೆ ಕೊಡಬೇಕು. ಯಾರು ಹೇಳಿದವರು ನಿಮಗೆ? ಯಾರು ಮಾಡಿದವರು? ನಮ್ಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರ ಅಲ್ವೇನಪ್ಪ ಫಂಕ್ಷನ್ ಮಾಡ್ತಾ ಇರೋದು, ಅವ್ರು ಮಾಡಲಿ. ಯಾರಿಗೆ? ನೋಡಪ್ಪ, ಯಾರಿಗೆ ಕೊಟ್ಟಿದ್ದಾರೋ ಯಾರಿಗೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಯಾರು ಹೋಗ್ತಾರೆ ಹೋಗ್ಲಿ, ಹೋಗ್ಲಿದ್ದವರು ಹೋಗ್ಲಿಲ್ಲ ಅಷ್ಟೇ. ಅದರಿಂದ ಆಹ್ವಾನ ಯಾರಿಗೆ ಕೊಡ್ತಾರೆ ಅವ್ರಿಗೆ ಸೇರುತ್ತೆ. ಇಲ್ಲ, ಕೊಡ್ತಾ ಇದ್ದೀವಿ, ಎಲ್ಲ ಶುರು ಮಾಡಿದ್ದೀವಿ. 2,000 ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ. ಸೆಷನ್ ಆರಂಭ ಆಗಬೇಕಾದ್ರೆ ರಾಜ್ಯ ಸರ್ಕಾರ 2,000 ರೂಪಾಯಿ ತಾತ್ಕಾಲಿಕ ಪರಿಹಾರ ಘೋಷಣೆ ಮಾಡಿದ್ರೆ ಇನ್ನೂ ಬಂದಿಲ್ಲ ಅಂತ. ಇಲ್ಲ, ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ, ಅವ್ರ ಅಕೌಂಟ್ಗೆ ಹಾಕ್ಬೇಕಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.